ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಮಂಗೋಲಿಯದ ಅರಸನಾದ ಚೆಂಗಿಸ್ ಖಾನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಟೆಮುಜಿನ್ ತನ್ನ ಅಣ್ಣನಾದ ಬೆಹ್ಟರ್ನ ಕೊಂದದ್ದು, ಟಾಯ್ಚುಟ್ ಜನಾಂಗದವರು ಟೆಮುಜಿನ್ನ ಸೆರೆ ಹಿಡಿದಿದ್ದು, ಅಲ್ಲಿಂದ ಅವನು ತಪ್ಪಿಸ್ಕೊಂಡು ಬರೋದು, ಅಲ್ಲಿವರೆಗೂ ನೋಡಿದ್ವಿ. ಮುಂದೆ ಟೆಮುಜಿನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಟೆಮುಜಿನ್ ಈಗ ಟಾಯ್ಚುಟ್ ಜನಾಂಗದವರಿಂದ ತಪ್ಪಿಸ್ಕೊಂಡು ಕುದುರೆಯಲ್ಲಿ ಬರ್ತಾ ಇದ್ದಾನೆ. ಅವನ ಕುಟುಂಬದವರು ಎಲ್ಲಿದ್ದಾರೆ ಅಂತ ಅವನು ಹುಡುಕಬೇಕಾಗುತ್ತೆ. ಯಾಕಂದರೆ ಅವರು ಮೊದಲ ಇದ್ದ ಜಾಗದಲ್ಲಿ ಇರೋದಿಲ್ಲ. ಹಲವು ದಿನಗಳ ಹುಡುಕಾಟದ ನಂತರ ಅವನು ಅವ್ರ ಕುಟುಂಬದವ್ರನ್ನ ಕಂಡುಹಿಡಿತಾನೆ. ಇವನು ಬಂದಿದ್ದನ್ನು ನೋಡಿ ಹೋಲನ್ಗೆ ತುಂಬ ಖುಷಿಯಾಗುತ್ತೆ. ಅದೇ ರೀತಿ ಅವರ ಸಹೋದರೆಲ್ಲರೂ ತುಂಬ ಸಂತೋಷ ಪಡ್ತಾರೆ. ಹಲವು ದಿನಗಳ ನಂತರ ಟೆಮುಜಿನ್ಗೆ ತನ್ನ ತಾಯಿ ಮಾಡಿದ ಊಟ ಸಿಗುತ್ತೆ. ಅವನಿಗೆ ತುಂಬ ಸಂತೋಷ ಆಗುತ್ತೆ. ಮತ್ತೆ ಜೀವನ ಮೊದಲ ಥರ ನಡೀತಾ ಇದೆ. ಇವನು ತನ್ನ ಕುಟುಂಬದ ಭಾರವನ್ನು ಮತ್ತೆ ಹೊತ್ಕೊಳ್ತಾನೆ. ಈಗ ತನ್ನ ಸಹೋದರೆಲ್ಲ ಸ್ವಲ್ಪ ದೊಡ್ಡವರಾಗಿರ್ತಾರೆ. ಇವನಿಗೆ ಬೇಟೆ ಆಡೋದು, ಮೀನು ಹಿಡಿಯೋದೆಲ್ಲ ಸಹಾಯ ಮಾಡ್ತಾ ಇರ್ತಾರೆ. ಇವ್ರ ಹತ್ರ ಈಗ ಸ್ವಲ್ಪ ಕುರಿ ಮತ್ತು ಕುದುರೆಗಳಿರುತ್ತೆ. 9 ಕುದುರೆಗಳಿರುತ್ತೆ ಅವ್ರ ಹತ್ರ. ಒಂದು ದಿನ ಬೆಲ್ಗುಟೆ ಏನು ಮಾಡ್ತಾನೆ, ಒಂದು ಕುದುರೆಯನ್ನು ತೊಗೊಂಡು ಬೇಟೆ ಆಡೋಕ್ಕಂತ ಹೊರಟೋಗ್ತಾನೆ. ಇನ್ನು ಉಳಿದ ಕುದುರೆಗಳನ್ನು ಒಂದು ಮರದಿಂದಾದ ಬೇಲಿಯಲ್ಲಿ ಇವರು ಕಟ್ಟಾಕಿರ್ತಾರೆ. ಟೆಮುಜಿನ್ ಮತ್ತು ಇತರ ಸಹೋದರೆಲ್ಲರೂ ಮೀನು ಹಿಡಿಯೋದಕ್ಕಂತ ಹೋಗಿರ್ತಾರೆ. ಅವ್ರು ಮೀನು ಹಿಡಿತಾ ಇರಬೇಕಾದ್ರೆ ಕುದುರೆಗಳು ಬರೋ ಸದ್ದು ಅವ್ರಿಗೆ ಕೇಳಿಸುತ್ತೆ. ಟೆಮುಜಿನ್ ಸ್ವಲ್ಪ ಗಮನವಾಗಿ ಅದನ್ನು ಕೇಳಿಸ್ಕೊಳ್ತಾನೆ. ಇದಕ್ಕಿದ್ದಂಗೆ ಅಲ್ಲಿಂದ ತನ್ನ ಬಿಡಾರಕ್ಕೆ ಓಡ್ತಾನವನು. ನೋಡಿದ್ರೆ ಒಂದು ಕಳ್ಳರ ಗುಂಪು ಇವರ 8 ಕುದುರೆಗಳನ್ನ ಬಿಡಿಸ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರೆಲ್ಲರೂ ಅದ್ರ ಹಿಂದೆನೇ ಓಡ್ತಾರೆ. ಆದರೆ ಅವ್ರ ಕುದುರೆಯಲ್ಲಿ ಹೋಗ್ತಾ ಇರೋದ್ರಿಂದ ಅವರಿಗೆ ಸಮವಾಗಿ ಇವ್ರಿಗೆ ಓಡೋದಕ್ಕಾಗೋದಿಲ್ಲ. ಸ್ವಲ್ಪ ದೂರ ಓಡಿದ್ಮೇಲೆ ತುಂಬ ಸುಸ್ತಾಗ್ಬಿಡುತ್ತೆ. ಆಗ ಹಚಿಯುನ್ ಕೇಳ್ತಾನೆ, ಈಗೇನು ಮಾಡೋದು ಅಂತ. ಟೆಮುಜಿನ್ ಹೇಳ್ತಾನೆ, ಕುದುರೆ ಬೇಕು, ಇಲ್ಲದ್ರೆ ನಾವು ಅವ್ರನ್ನ ಹಿಂಬಾಲಿಸೋಕ್ಕಾಗಲ್ಲ ಅಂತ. ಆದರೆ ಯಾವ ಕುದುರೆನೂ ಇರೋದಿಲ್ಲ. ಒಂದು ಕುದುರೆನ ಬೆಲ್ಗುಟೆ ತೊಗೊಂಡೋಗ್ಬಿಟ್ಟಿದ್ದಾನೆ. ಆದ್ದರಿಂದ ಬೆಲ್ಗುಟೆ ಬರೋವರೆಗೂ ನಾವು ಕಾಯಬೇಕಾಗುತ್ತೆ ಅಂತ ಹೇಳ್ತಾನೆ. ಬೆಲ್ಗುಟೆ ಬರೋಷ್ಟರೊಳಗೆ ಮಧ್ಯಾಹ್ನ ಆಗಿರುತ್ತೆ. ಅವನು ಬಂದಾದ ಮೇಲೆ ಇವರೆಲ್ಲ ಮತ್ತೆ ಚರ್ಚೆ ಮಾಡ್ತಾರೆ. ಈ ಒಂದು ಕುದುರೆಯಲ್ಲಿ ಒಬ್ಬರು ಮಾತ್ರ ಹೋಗ್ಬೋದು. ಒಬ್ಬರು ಹೋಗಿ ಹೇಗೆ 8 ಕುದುರೆಗಳನ್ನ ಕಳ್ಳರಿಂದ ಬಿಡಿಸ್ಕೊಂಬರೋದು ಅಂತ. ಆಗ ಟೆಮುಜಿನ್ ಹೇಳ್ತಾನೆ, ನೀವೆಲ್ಲ ಮನೆಗೆ ಹೋಗಿ ನಮ್ಮ ಸಂಸಾರ ನೋಡ್ಕೊಳ್ಳಿ, ನಾನು ಈ ಕುದುರೆನ ತೊಗೊಂಡು ಹೋಗ್ತೀನಿ, ನಾನು ಹೋಗಿ ಆ 8 ಕುದುರೆಗಳನ್ನ ಬಿಡಿಸ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಇವನು ತನ್ನ ಬಿಲ್ಲು, ಬಾಣ, ಖಡ್ಗ ಮತ್ತು ಒಂದು ಮೂಟೆಯಲ್ಲಿ ಸ್ವಲ್ಪ ಆಹಾರ ತೊಗೊಂಡು ಬೆಲ್ಗುಟೆ ತಂದ ಕುದುರೆಯಲ್ಲಿ ಹತ್ಕೊಂಡು ಕಳ್ಳರನ್ನ ಹಿಡಿಯೋದಕ್ಕಂತ ಹೋಗ್ತಾನೆ. ಇಡೀ ದಿನ ಪ್ರಯಾಣ